ನಮಸ್ಕಾರ ವೀಕ್ಷಕರೇ, ನಾನು ನಾಗೇಶ್ ಸೋಸ್ಲೆ. ಸುದ್ದಿ ಬುದ್ಧಿ ದಿನಪತ್ರಿಕೆ ಮತ್ತು ಭಾರತ್ ಒನ್ ಕನ್ನಡ ಚಾನೆಲ್ ಪರವಾಗಿ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮೊಂದಿಗೆ 18ನೇ ಲೋಕಸಭೆಗೆ ಆಯ್ಕೆಯಾಗಿರುವಂತಹ ಚಾಮರಾಜನಗರ ಮೀಸಲು ಕ್ಷೇತ್ರದ ಮಾನ್ಯ ಸಂಸದರಾದಂತಹ ಶ್ರೀ ಸುನಿಲ್ ಬೋಸ್ರವರಿದ್ದಾರೆ. ಇದೀಗ ತಾನೇ ಮೊದಲ ವರ್ಷದ ಸಂಸದೋತ್ಸವದ ಸಂಭ್ರಮದಲ್ಲಿ ಅವರಿದ್ದಾರೆ. ಒಂದು ವರ್ಷದ ಅವರ ಹೆಜ್ಜೆಗಳು ಅಭಿವೃದ್ಧಿಯ ದಾಪುಗಾಲಗಳಾಗಿ ಅಭಿವೃದ್ಧಿಯನ್ನ ಮತ್ತಷ್ಟು ವಿಸ್ತರಿಸಬೇಕು ಅನ್ನುವಂಥ ಹಂಬಲವನ್ನು ಹೊತ್ತಿದ್ದಾರೆ. ಈ ಮೊದಲ ವರ್ಷದ ವಸಂತೋತ್ಸವದ ಸಂಭ್ರಮದಲ್ಲಿ ಸುದ್ದಿ ಬುದ್ಧಿ ದಿನಪತ್ರಿಕೆ ಮತ್ತು ಭಾರತ್ ಒನ್ ಕನ್ನಡ ಚಾನೆಲ್ ಪರವಾಗಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ರಾಜಕಾರಣದ ಕುಟುಂಬದಿಂದ ಬಂದವರು ಮತ್ತೆ ಅತ್ಯಂತ ಉತ್ಸಾಹಿ ರಾಜಕಾರಣಿಯಾಗಿ ತಾವು ಇಡೀ ನಾಡಿನುದ್ದಗಲಕ್ಕೂ ಗುರುತಿಸಿಕೊಂಡಿದ್ದೀರಿ. ರಾಜಕಾರಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಟಿಕೆಟ್ ಸಿಕ್ಕಂತಹ ಸಂದರ್ಭ, ಮತ್ತೆ ಮತದಾರರನ್ನ ತಾವು ಭೇಟಿಯಾದಂತಹ ಸಂದರ್ಭ ಮತ್ತು ಆಯ್ಕೆಯಾಗಿ ಸಂಸದರಾದಂತಹ ಸಂದರ್ಭ, ಈ ಮೂರು ಕಾಲಘಟ್ಟಗಳನ್ನು ಸಂಕ್ಷಿಪ್ತವಾಗಿ ಹೇಗೆ ತಾವು ಅನುಭವಿಸಿದ್ದೀರಿ? ನಾನು ರಾಜಕೀಯಕ್ಕೆ ಬಂದು ಅಚಾನಕವಾಗಿ ಟಿಕೆಟ್ ಸಿಕ್ಕಿದ್ದಲ್ಲ. 2008ರಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ನಮ್ಮ ತಂದೆ ಪ್ರತಿನಿಧಿಸುವಂಥ ಶ್ರೀನರಸೀಪುರ ಕ್ಷೇತ್ರದ ಹೊಣೆಗಾರಿಕೆ ಹೊತ್ತು ಅವರ ಜೊತೆ ಕ್ಷೇತ್ರಕ್ಕೆ ಅಭಿವೃದ್ಧಿಪಡಿಸೋಕ್ಕೆ ಕೆಲಸವನ್ನು ಮಾಡಿ 3 ಎಲೆಕ್ಷನ್ನ ಸಂಘಟನೆ ಮಾಡಿದಂಥದ್ದು. ಇದು 4ನೇ ಎಲೆಕ್ಷನ್ 23. ಹಾಗಾಗಿ ನಾ ಪಕ್ಷಕ್ಕೆ ತುಡದೆ ಅಂತ ಸಂದರ್ಭದಲ್ಲಿ ನಾನೊಬ್ಬ ನಿಷ್ಠಾವಂತ ಇದ್ದೀನಿ ಅಂತ ಹೇಳಿ ನಾನು 2016-17ರಲ್ಲಿ ನಂಜನಗೂಡು ಉಪಚುನಾವಣೆ ನಡೀತು. ನಾನು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದೆ ಶಾಸಕ ಸ್ಥಾನಕ್ಕೆ. ನಮ್ಮ ಹಿರಿಯರು, ನಮ್ಮ ನಾಯಕರು ಆದಂಥ ಪ್ರಸಾದ್ ಸಾಹೇಬರು ರಾಜೀನಾಮೆ ಕೊಟ್ಟ ಮೇಲೆ ನಾವು ಕೂಡ ಆಕಾಂಕ್ಷಿ ಆಗಿದ್ವಿ. ಆದರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯ ತೀರ್ಮಾನಗಳನ್ನ ಆ ಪಕ್ಷ ತೆಗೆದ ಮೇಲೆ ನಾವು ಅದಕ್ಕೆ ತಲೆಬಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ತಪ್ಪದಂಥ ಸಂದರ್ಭದಲ್ಲಿ ಅವ್ರು ಏನೋ ತೀರ್ಪನ್ನ ಕೊಟ್ಟರು, ಶಿರಸ ವಹಿಸಿ ದುಡಿದು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀವಿ. ಮುಂದೆ 18ರಲ್ಲೂ ಕೂಡ ನಾನು ಆಕಾಂಕ್ಷಿ ಆಗಿದ್ದೆ. ಅವು ಕೂಡ ಆಗ್ತಾನೆ ಗೆದ್ದಿದ್ರು. ಕಳ್ಳಿಕ ಶಿವಮೂರ್ತಿ ಅವರು ಬಹಳ ಅಂತರದ ಗೆಲುವನ್ನ ಸಾಧಿಸಿದ್ರು. ಆದ್ರಿಂದ ಯಾರು ಸಿಟ್ಟಿಂಗ್ ಇರ್ತಾರೆ ಅದು ಸಹಜವಾಗಿ ಅವ್ರಿಗೆ ಕೊಡುವಂಥದ್ದು. ಕೊನೆಗೆ 23ರಲ್ಲೂ ಕೂಡ ನಾನು ಆಕಾಂಕ್ಷಿ ಆದೆ. ಆಗ ಈ ನಮ್ಮ ಹಿರಿಯರು, ಮಾಜಿ ಸಂಸದರು ಧ್ರುವನಾರಾಯಣ ಒಂದು ಅಕಾಲಿಕ ಮರಣದಿಂದ ಅವ್ರ ಮಗನಿಗೆ ಟಿಕೆಟ್ ಕೊಡೋ ಸಂದರ್ಭ ಬಂತು. ಆಮೇಲೆ ಲೋಕಸಭೆ ಚುನಾವಣೆ ಬಂತು. ನಾನು ಕೂಡ ಆಕಾಂಕ್ಷಿ ಆಗಿದೆ, ಪ್ರಬಲ ಆಕಾಂಕ್ಷಿಯಾಗಿ ಕೇಳಿದೆ. ವರಿಷ್ಠರು ನಂಗೆ ಅವಕಾಶ ಮಾಡಿಕೊಟ್ರು. ಅದಕ್ಕಾಗಿ ತಮ್ಮ ವಾಹಿನಿಯ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಹುಲ್ ಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು, ನಮ್ಮ ನಾಯಕರು, ಈ ರಾಜ್ಯ ಕಂಡಂಥ ಪ್ರಮಿತ ಏನಂತಾರೆ ಭಾಗ್ಯಗಳ ಸರದಾರರು, ಸಾಮಾಜಿಕ ನ್ಯಾಯದ ಅಧಿಕಾರರು, ಪ್ರಬಲವಾಗಿ ನಂಬಿಕೆ ಇಟ್ಟಿರುವಂಥದ್ದು ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ನಾಯಕರು, ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು, ಹಾಗೆಯೇ
KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ಹಾಗೆ ಎಲ್ಲ ಹಿರಿಯ ಮುಖಂಡರುಗಳು ನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಮೊದಲನೇಗೆ ಸಿಕ್ಕಿದಂಥದ್ದಲ್ಲ, ನಾನು ಕೂಡ ಪಕ್ಷಕ್ಕಾಗಿ ದುಡಿದು ಅದನ್ನು ಗುರುತಿಸಿ ನನಗೆ ಕೊಟ್ಟರಂಥದ್ದು. ಈಗ ಅದಕ್ಕೆ ಕೊಟ್ಟ ನಂತರ, ಯಾಕೆಂದ್ರೆ ನಾನೊಬ್ಬ ಶಾಸಕ ಸ್ಥಾನದ ಆಕಾಂಕ್ಷಿ ಆಗಿದ್ದಂಥವ್ನು. ಹೌದು, ನನ್ನ ಕಲ್ಪನೆ ಕೂಡ ಇಲ್ಲ ನನಗೆ ನಾನೊಬ್ಬ ಸಂಸದನಾಗಿ ನನ್ನ ಆಯ್ಕೆ ಆಗ್ತೀನಿ, ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಕೊಟ್ಟ ಮೇಲೆ ನಾನು ಓದ್ ಕಡೆ ಅಲ್ಲ, ನಾನು ಎಲ್ಲ 8 ಜನ 7 ಜನ ನಮ್ಮ ಶಾಸಕರು, ಒಬ್ರು ಮಾಜಿ ಶಾಸಕರು, ಎಲ್ಲ ಹಿರಿಯರಿದ್ದಾರೆ. ಆಮೇಲೆ ಸ್ನೇಹಿತರು, ನಮ್ಮ ಸ್ನೇಹಿತರುಗಳು, ನಾವೆಲ್ಲ ಒಂದು ಟೀಮ್ ಆಗಿದ್ದಂಥವ್ರು ಎಲ್ಲರೂ ಕೂಡ ಅವ್ರು ಎಲ್ಲನ್ನ ಕರ್ಕೊಂಡು ಹೋಗ್ತಿದ್ರು. ಜನಗಳ ಆ ಪ್ರೀತಿ, ಯಾಕಂದ್ರೆ ನಾನು ಮೈಸೂರು ಭಾಗಕ್ಕೆ ಅಷ್ಟು ಕೊಟ್ಟಿದ್ರೆ, ನಗರ ಭಾಗದಲ್ಲಿ ಕೆಲವೊಬ್ರು ಮುಖಂಡರಿಗೆ ಮಾತ್ರ ಗೊತ್ತಿದ್ದಂಥವ್ರು. ಹೊಸ ಸ್ಥಳ, ಹೊಸ ಜನ. ಆದ್ರೂ ಕೂಡ ನನ್ನ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರ್ಲು, ಜಿಲ್ಲಾ ಪಂಚಾಯತ್ ಹೆಡ್ ಕ್ವಾರ್ಟರ್ಲು ಒಬ್ಬ ಮಗನ ರೀತಿಯಲ್ಲಿ ಅವರ ಮಗನೇ ನಿಂತಿರೋಂತ ಆತ್ಮೀಯತೆಯಿಂದ ನನ್ನ ಒಂದು ದಾಖಲೆ, ಐತಿಹಾಸಿಕ ಒಂದು ದಾಖಲೆ ಗೆಲುವನ್ನ ತಂದು ಕೊಟ್ಟಂಥದ್ದು. 1,88,706 ಮತಗಳ ಅಂತರದಿಂದ ಇದು ಇಡೀ ನಗರದಲ್ಲೇ ಒಂದು ದಾಖಲೆ ಬರೆದಂಥದ್ದು. ಹಾಗೇನೆ ನನಗೆ ಅನುಭವ ನೋಡಿದ ತಕ್ಷಣ ಜನಗಳ ಪ್ರೀತಿ ನೋಡಿದ ವಾತಾವರಣಗಳು ಗೊತ್ತಾಗುವಂಥದ್ದು. ಆಮೇಲೆ ನಮ್ಮ ತಂದೆಯವರು ಕೂಡ 90 ನಿಂತಿದ್ದಂಥವ್ರು, ನಮ್ಮ ತಂದೆಯವರು ಎಲ್ಲರೂ ಕೂಡ ಚಿರಪರಿಚಿತರಿದ್ರು. ಎಲ್ಲ ಸೇರಿ ಒಂದು ತಂಡವಾಗಿ ನನ್ನ ಹೋರಾಟ ಮಾಡಿ ನನಗೆ ಸಂಸದ ಸ್ಥಾನವನ್ನು ಕೊಟ್ಟಿದಂಥದ್ದು. ಅಂದ್ಕೊಂಡಿದ್ದು ನೀವು ಶಾಸಕರಾಗಬೇಕು ಅಂತ, ಆದ್ರೆ ಅದಕ್ಕಿಂತ ಹೆಚ್ಚು 8 ಶಾಸಕ ಸ್ಥಾನ ಕ್ಷೇತ್ರಗಳಿಗೆ ಆಗುವಂತಹ ಅವಕಾಶಗಳು ಬಂದಿದ್ದು ನಿಜಕ್ಕೂ ಕೂಡ ಸಂತೋಷ. ಒಂದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಂತಹ ಬಹುದೊಡ್ಡ ಪ್ರಜಾಪ್ರಭುತ್ವದ ಸದನ ಸಂಸತ್ತು, ತಾವು ಮೊದಲ ಬಾರಿಗೆ ಪ್ರವೇಶ ಮಾಡಿದಾಗ ನಿಮ್ಮಲ್ಲಾದಂತಹ ಪುಳಕ, ಹೌದು ಇಲ್ಲಿ ಬಾಬಾ ಸಾಹೇಬ್ರಿದ್ರು, ತಳವರ್ಗದ ಜನರಿಗೆ ಮತ್ತು ಭಾರತದ ಎಲ್ಲಾ ಜನರ ಆಶೋತ್ತರಗಳನ್ನು ಈಡೇರಿಸಬೇಕು ಅನ್ನುವಂತಹ ಸಮಾಜದ ಕಲ್ಪನೆಯಲ್ಲಿ ನೀವೇನ್ ಅಂದ್ಕೊಂಡು ಒಳಗಡೆಗೆ ಹೋದ್ರಿ? ಅನುಭವ, ಯಾಕೆಂದ್ರೆ ಶಾಸಕ ಸ್ಥಾನ ಕೇಳ್ತಿದ್ದನ್ನು ಒಬ್ಬ ಲೋಕಸಭೆ ಆದ್ರೆ, ಸಂಸತ್ ಅಂತಂದ್ರೆ ಇಡೀ 140 ಕೋಟಿ ಜನರ ಯಾವ ರೀತಿ ಬದುಕಬೇಕು, ಯಾವ ರೀತಿ ಅವ್ರಿಗೆ ಕಾನೂನುಗಳನ್ನ ಮಾಡಬೇಕು ಅಂತ ನಿರ್ಧಾರ ಆಗುವಂತ ಸ್ಥಳ. 148 ಕೋಟಿ ಜನಕ್ಕೆ 543 ಜನ ಮಾತ್ರ ಲೋಕಸಭೆಗೆ ಆಯ್ಕೆ ಆಗುತ್ತೆ. ಅದ್ರಲ್ಲಿ ನಾನು ಒಬ್ಬ, ನನ್ನ ಜನ ಆಯ್ಕೆ ಮಾಡಿ ಕಳಿಸಿದಂತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಹೆಮ್ಮೆ, ಹಾಗೆ ಇನ್ನೊಂದ್ ಕಡೆ ಜವಾಬ್ದಾರಿ ಹೆಚ್ಚಿಸ್ತದೆ. ಖಂಡಿತವಾಗಿ ಈ ಸಂಭ್ರಮಾಚರಣೆಗಿಂತ ಅವ್ರು ಕೊಟ್ಟಂತ ಇದು ಎಲ್ಲೋ ಭಯ, ಇಷ್ಟು ಅಂತರದಲ್ಲಿ ಗೆಲ್ಸಿದ್ದಾರೆ, ನಾನು ಅವ್ರಿಗೆ ಏನಾರು ಮಾಡಬೇಕು ಅನ್ನೋದು ನಂಗೆ ಮೊದಲು ಅನಿಸಿದಂಥದ್ದು. ಹಾಗೆ ನಾವು ಕೂಡ ಹೋಗಕ್ ಮುಂಚೆ ಸಂವಿಧಾನ ಕೈ ಮುಗಿದು, ಮೆಟ್ಲುಗಳಿಗೆ ಕೈ ಮುಗಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆದು ಒಳಗೆ ಹೋಗಿರೋಂಥದ್ದು. ಅದು ಹೋದ್ಮೇಲೆ ನಮ್ಮನ್ನೂ ಕೂಡ ಒಂದು ಕಾನೂನು ರೂಪಿಸುವಂತ ಜಾಗದಲ್ಲಿ, ಅಥವಾ ಕಾನೂನು ಜನಗಳ ವಿರುದ್ಧ ಇದ್ದಾಗ ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋ ಸ್ಥಳದಲ್ಲಿ ಜನಗಳು ಕೂಡಿಸಿದ್ದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಕಟ್ಟಕಡೆಯ ಜನರಿಗೂ ತಲುಪಬೇಕು ಅನ್ನೋದು ಕನಸು. ವಿಶೇಷವಾಗಿ ಸಂಸದರಾಗಿ 1 ವರ್ಷವನ್ನ ಇದೀಗ ತಾನೇ ಸಂಭ್ರಮಿಸ್ತಾ ಇದ್ದೀರಿ. ಒಂದು ಹೆಜ್ಜೆ, ಮೊದಲ ಹೆಜ್ಜೆ ಇದೀಗ. ನಮಗೆ ಬಹಳಷ್ಟೆಲ್ಲ ನಾವು ಮಾತಾಡ್ಕೋತಿದ್ವಿ, ಸಂಭ್ರಮೋತ್ಸವ ಅನ್ನೋದಕ್ಕಿಂತ ಇದೊಂಥರ ಮೊದಲ ವರ್ಷದ ಸಂಸದೋತ್ಸವ ಆಗಬೇಕು ಅನ್ನುವಂಥ ಅಪೇಕ್ಷೆ ನಮ್ದು. ಆ ಕಾರಣಕ್ಕಾಗಿ ಈ 1 ವರ್ಷದ ಹಾದಿ, ನೀವು ಕ್ರಮಿಸಿರುವಂತಹ ಸೇವೆಯ ಹಾದಿ ಇದೆಯಲ್ಲ, ಅದರಲ್ಲಿ ಎಷ್ಟು ಪ್ರಗತಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ? ಜನರ ಒಡನಾಟ ಮತ್ತು ಅನುದಾನ ಇವನ್ನೆಲ್ಲವನ್ನ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ತಾವು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ? ನೋಡಿ, ನಾನು ಮೊದಲು ಜನಗಳ ಮಧ್ಯೆ ಬೆಳೆದವರು, ಎಲ್ಲರ ಹತ್ರನೂ ಅವರ ಸರಿಸಮಾನವಾಗಿ ಅವ್ರ ಜೊತೆಯಲ್ಲಿ ಒಬ್ಬ ಅಣ್ಣಾಗೋ, ತಮ್ಮನಾಗೋ, ಮಗನಾಗೋ ನಾನು ಬಂದಂಥವ್ರು. ಹಾಗಾಗಿ ನಂಗೆ ಜನಗಳ ಒಡನಾಟ ಇದ್ದಿದ್ರಿಂದ ನಾವು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಂಥವ್ರು.
ಹೌದು. ಎಲ್ಲೋ ಇದ್ದು ಬಂದು ಏಕೆ ಸಡನ್ ಆಗಿ ಬಂದು ಟಿಕೆಟ್ ಕೊಡಿ ಗೆದ್ದಂಥವ್ನಲ್ಲ. ಅವ್ರ ಕಷ್ಟಗಳು, ಅವ್ರು ಯಾವ ರೀತಿ ಜೀವನ ಸಾಗಿಸಿದ್ರೆ ಅನ್ನೋದು ಬಂದಂಥದ್ದನ್ನು. ಹಾಗಾಗಿ ಜನಗಳ ಜೊತೆ ಬೇರೆದಂಗೆ ಆಗ್ಲಿದ್ದ ಅಭ್ಯಾಸ ಇರೋದು, ಒಡನಾಟ ಚೆನ್ನಾಗಿ ಇರುವಂಥದ್ದು. ಮತ್ತೆ ನಮ್ಗೆ 8 ಕ್ಷೇತ್ರ ಬರುವಂಥದ್ದು, ವ್ಯಾಪ್ತಿ ದೊಡ್ಡದು ನಮ್ದು. ಇಲ್ಲಿ ಏನಾಗುತ್ತೆ, ನಾನು ಇವತ್ತು ಕೋಟೆಲಿ ಯಾವಾಗ ಸಿಕ್ಕಿದ್ರೆ ಮತ್ತೆ ನಾ ಕೋಟೆಗೆ ಹೋಗ್ಬೇಕು ಅಂದ್ರೆ ಇನ್ನೊಂದು ತಿಂಗಳು ಕಳೆದು ಹೋಗ್ಬಿಡುತ್ತೆ. ಹೌದು. ಆದ್ರೆ ಜನ ಇವ್ರು ನಮ್ಗೆ ಕೈಗೆ ಸಿಗಲ್ಲ ಅನ್ನೋ ಭಾವನೆ ಇದೆ. ಅಂದ್ರೆ ಭಾವನೆ ಇರೋ ಅಂತ ವಾಸ್ತವಾಂಶಕ್ಕೆ ನಾವು ಇಲ್ಲಿಲ್ಲ ಅಂದ್ರೆ ಇನ್ನು ಕೊಳ್ಳೆಗಾಲದಲ್ಲಿ ಇರ್ತೀವಿ. ಕೊಳ್ಳೆಗಾಲ ಒಂದಿನ ಈಗ ಬೆಳಗ್ಗೆ ದಿಶಾ ಮೀಟಿಂಗ್ ಬಂದೆ, ಇಷ್ಟೊತ್ತಾಯ್ತು. ಹಾಗಾಗಿ ಜನಗಳಿಗೆ ಇದೇ ನನ್ನ ಹೇಳುವಂಥದ್ದು, ನನಗೆ ಯಾರು ಕೂಡ ನಮ್ ಸಂಸದ ನಮ್ ಕೆಲಸ ಮಾಡಿಲ್ಲ ಅನ್ನೋ ಭಾವನೆ ಇಲ್ಲ. ನಮ್ಗೆ ಸ್ಪಂದಿಸ್ತಾರೆ, ಮಾಡ್ತಾರೆ ಅಂತ. ಇನ್ನೊಂದು ನಮ್ಗೆ ಬೇಸರ ಸಂಗತಿ ಅಂತಂದ್ರೆ, ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದೀವಿ. ಆಡಳಿತ ಪಕ್ಷ ಬಿಜೆಪಿ. ಅಲ್ಲಿ ಅನುದಾನ ನಮ್ಗೆ ಏನು MP ಲ್ಯಾಡ್ ಕೊಡ್ತಾರೆ, ಅದು 5 ಕೋಟಿ ಅನುದಾನ. ನಾವೆಲ್ಲರೂ ಕೂಡ ಧ್ವನಿ ಎತ್ತಿದ್ವಿ, 5 ಕೋಟಿ ಸಾಲೋದಿಲ್ಲ, ಕೇಂದ್ರ ಹೆಚ್ಚು, ಅದನ್ನ ಹೆಚ್ಚು ಮಾಡಿ ಅಂತಂದ್ರೆ ಆದ್ರೆ ಯಾರು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಅನುದಾನ ತರಬೇಕು ಅಂದ್ರೆ ಹೋಗಿ ಗುದ್ದಾಡಬೇಕು, ಸ್ವಾಭಾವಿಕ. ಹೌದು, ನಾವು ಉಳಿದಾರೆ ಅಂತಲ್ಲ, ಯಾರಾದ್ರು ಅದಕ್ಕೆ ಯಾವಾಗ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಒಳ್ಳೇದು ಅಂತ ಹೇಳುವಂಥದ್ದು. ಅದರಿಂದ ನಮ್ ಕಾಂಗ್ರೆಸ್ ಪಕ್ಷನೇ ಬಂದಿದ್ರೆ ಆಗ ನಮ್ಗೆ ಹೋಗಿ ಅನುದಾನ ಹೆಚ್ಚು ತರಬಹುದಿತ್ತು. ಈಗಲೂ ಕೂಡ ಅನೇಕ ಕೆಲಸ ಮಾಡುವಂತ, ಎಲ್ಲರನ್ನೂ ಪ್ರೀತಿ ಮಾಡುವಂತ ಸಚಿವರುಗಳು ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ. ಇದ್ದಾರೆ, ಸ್ಪಂದಿಸ್ತಾರೆ, ಚೆನ್ನಾಗಿ ಕೂರಿಸಿ ಏನು ಅಂತ ಕೇಳುವಂತ ಮನೋಭಾವನೆ ಇದೆ. ಆದ್ರಿಂದ ಆತ್ಮೀಯತೆಯಿಂದ ಮಾತಾಡಿ ಅವ್ರ ಜೊತೆ ಪ್ರೀತಿಯಿಂದ ಅಭಿವೃದ್ಧಿ ಮಾಡಿಸ್ಕೊಳ್ಳೋದು ನಮ್ಮ ಮನಗೆ ಉಳಿದಿರೋಂಥದ್ದು. ನಂಗೆ ಹಲವಾರು ಕನಸುಗಳಿವೆ, ಅದು ಆದಷ್ಟು ತರುವಂತ ಪ್ರಯತ್ನ ಮಾಡ್ತೇವೆ. ಈಗ 1 ವರ್ಷದಲ್ಲಿ ತಾವು ಯಾವ ಕ್ಷೇತ್ರವನ್ನ ಆದ್ಯತೆ ಮೇಲೆ ಅಭಿವೃದ್ಧಿ ಮಾಡಬೇಕು ಅಂತ, ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ಇನ್ಯಾವುದೋ ಗ್ರಾಮೀಣ ಪ್ರದೇಶದ ಇರ್ಬೋದು, ಅಥವಾ ರಸ್ತೆ ಇರ್ಬೋದು, ಇದರಲ್ಲಿ ಮುಖ್ಯವಾಗಿ ಜನರ ಅಪೇಕ್ಷೆ ಅಥವಾ ಅವಶ್ಯಕತೆ? ಫಸ್ಟ್ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಡಿರೋಂಥದ್ದು, ನಾವು ಈ ಜಗತ್ತಿನಲ್ಲಿ ಏನಾದ್ರು ಉಳಿಬೇಕು ಅಂತಂದ್ರೆ ಶಿಕ್ಷಣ ಬಹಳ ಮುಖ್ಯವಾದ್ದು. ಅದರಿಂದನೇ ಸಂಘಟನೆ ಮಾಡೋಕ್ಕಾಗೋದು, ಹೋರಾಟ ಮಾಡೋಕ್ಕಾಗೋದು ಅಂತ ಹೇಳುವಂಥದ್ದು. ಶಿಕ್ಷಣ ಜೊತೆಗೆ ಆರೋಗ್ಯ, ಅದು ಮೇಯ್ನು. ಅದೆರಡು ಬಂದ್ಮೇಲೆ ನಾವು ಇದು ಯಾವಾಗ್ಲೂ ಕೂಡ ಹಿಂದುಳಿದ ಒಂದು ಕ್ಷೇತ್ರ ಅನ್ನೋದು ಹಣೆಪಟ್ಟಿ ಬಂದ್ಬಿಟ್ಟಿದೆ. ಹೋಗ್ಲಾಡ್ಸಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ನಾವು ಕೇಂದ್ರ ಸರ್ಕಾರ ಭೇಟಿಯಾದ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು, ನಾವು ಫಂಡ್ ಪ್ರಾಜೆಕ್ಟ್ ಕೊಡೋಕೆ ತಯಾರಿದ್ದೀವಿ, ಲ್ಯಾಂಡ್ ಅಕ್ವೈರ್ನ ನೀವು ಮಾಡ್ಕೊಳ್ಬೇಕು, ಅವಾಗಿಂದ ಅದೇ ನಿಯಮಗಳು ಇದೆ ಅಂತ ಹೇಳ್ತಾರೆ. ಇಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಕ್ಕೆ ಅಷ್ಟೊಂದು, ಈಗ ನಾವು ಹೆಬ್ಜಲ ಭೇಟಿ ಅದೇ, ಅದಕ್ಕೆ ನೀವು ಲ್ಯಾಂಡ್ ಕೊಡಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಭೇಟಿ ಆದ್ರೆ ಆಯ್ತು, ಎಷ್ಟಾಗುತ್ತೆ ಅಂತ DPR ಮಾಡಿಸು. ಈ ತರ ಏನು, ಯಾಕಂದ್ರೆ ಇವತ್ತು ಹೇಳಿದೆ ಅಂದ್ರೆ ನಾಳೆಗಾಗುವಂತ ಕೆಲಸಗಳೆಲ್ಲ ಇದು, ಶಾಶ್ವತವಾಗಿ ಉಳಿಯುವಂತ ಕೆಲಸ. ಆಮೇಲೆ ಕನೆಕ್ಟಿವಿಟಿ ಇದೆ ನೋಡಿ, ಟ್ರಾನ್ಸ್ಪೋರ್ಟೇಶನ್, ಅದು ಬಹು ಮುಖ್ಯ. ಈಗ ನಾವು ಇಲ್ಲಿಂದ ಉದಾಹರಣೆಗೆ ನಗರದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ರೋಡ್ 4.5 hours 5 hours ಬರುತ್ತೆ. ಅದೇ ನೀವು ಟ್ರೈನಲ್ಲಿ ಹೋಗಿ 2 hours ಉಳಿತಾಗ. ಸೊ ನನ್ಗನ್ಸೋದು, ನಾವು ಇಲ್ಲಿ ಈ ಸತ್ಯಮಂಗಲ ಘಾಟ್ ಇದೆಯಲ್ಲ, ಅಲ್ಲಿಂದ ನಾವೊಂದು ಯಾಕೆ ಅಲ್ಲಿಗೆ ತಮಿಳ್ನಾಡಿಗೆ ಒಂದು ಕನೆಕ್ಟಿವಿಟಿ ಮಾಡಬಾರ್ದು, ಟನಲ್ ಮುಖಾಂತರ. ಎಷ್ಟೊಂದ್ ಕಡೆ ಮಾಡಿದ್ದಾರೆ, ಅಲ್ಲ ಅದು ಮೊದಲಿಂದನೂ ಪ್ರಪೋಸಲ್ ಅಲ್ಲಿ ಇತ್ತು ಸರ್ ಅದು. ಆದ್ರೆ ಅದು ಇದು ಏನು ಅರಣ್ಯ ಮತ್ತೆ ಇವರು ಅದನ್ನೇ ಕೊಟ್ಟಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಕೂತಿ ಮಾತಾಡಿದ್ರೆ ಪ್ರಯತ್ನ ಮಾಡಿದ್ರೆ ಏನು, ಈಗ ಜಮೀನಿಗೆ 2 ಲಕ್ಷ ಇರೋಂಥದ್ದು ರೈತರದು ಜಮೀನದು ಬೆಲೆ ಏರುತ್ತೆ. ಒಳ್ಳೊಳ್ಳೆ ಇಂಡಸ್ಟ್ರಿಗಳು ಬರ್ತಾರೆ, ಇನ್ವೆಸ್ಟರ್ಸ್ ಬರ್ತಾರೆ.
ನೀವೇನೋ ಮೂಲಭೂತ ಸೌಕರ್ಯ ಕೊಡದೇನೆ ಹ್ಮ್ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಅದು ಕಷ್ಟ ಇದೆ. ಈ ತರ ಹಲವಾರು ಯೋಜನೆಗಳು ಮಾಡಿ ಹ್ಮ್ ಈಗ ನೋಡಿ ಎಲ್ಲರೂ ಪ್ರಯತ್ನ ಪಟ್ರು. ಕೊನೆಗೆ ಲಾ ಕಾಲೇಜ್ ಅವರು ಅನುಮತಿಯನ್ನ ಕೊಟ್ಟರು. ತಾವು ಕೂಡ ಪತ್ರ ಬರ್ದಿದ್ರಿ, ಅದು ಖುಷಿ ಆಯ್ತು. ಕರೆದು ಹ್ಮ್ ಕೊಡಿ ಅಂತ ಹೇಳಿ ಹ್ಮ್ ಕೊನೆಗೆ ಅದಾಯ್ತು. ಯಾಕಂದ್ರೆ ನಮ್ಮ ಮಕ್ಕಳು ನಗರದಿಂದ ದೂರ ಹೋಗಕ್ಕೆ ಒಂದು ಹೆಣ್ಮಕ್ಳಿಗೆ ಕಳ್ಸೋದಿಲ್ಲ. ಹೌದು ಇನ್ನು ಆ ಮೈಂಡ್ ಸೆಟ್ ಇರುವಂತ ಜನ ಇದ್ದಾರೆ. ಹೌದು ಅಷ್ಟು ದೂರ ಹೆಣ್ಮಕ್ಳು ಬಸ್ಸಲ್ಲಿ ಹೌದು ಕಳಿಸಿದೆ. ಇಲ್ಲೇ ಆದಾಗ ನಮ್ಮ ಮಕ್ಕಳು ಅದು ಕಾರನ್ನ ಕಲಿತು ತಿಳುವಳಿಕೆ ತಿಳ್ಕೊಂಡು ಹೌದು ಕಾರಣ ಅರಿವಾದಾಗ ಅವ್ರ ಮುಂದೆ ಜೀವನದಲ್ಲಿ ಹೋದ ಕಡೆ ಒಳ್ಳೇದಾಗ್ತದೆ. ಹಾಗೆ ಅದೇ ರೀತಿ ಆದ್ಯತೆ ಮೇರೆಗೆ ಈಗ ಪ್ರವಾಸೋದ್ಯಮ ಇದೆ, ಅದನ್ನ ಡೆವಲಪ್ ಮಾಡಿದ್ರೆ ಹೆಚ್ಚು ಆದಾಯಗಳು ಬರ್ತವೆ. ನೀಟಾಗಿ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಬೇಕು. ಪ್ರವಾಸೋದ್ಯಮ ಬರ್ತಾರೆ ಪ್ರವಾಸಿಗರು, ಅವ್ರು ನೀವು ಬೇಸಿಕ್ ಫೆಸಿಲಿಟೀಸ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಏನು ಸರಿಯಾಗಿ ಅನುಕೂಲ ಇಲ್ಲ ಅಂತ ಹೇಳ್ಬೋದು. ಅಂತಂತ ಸ್ಥಳಗಳಿದ್ರು ಬರೋದು ಕಮ್ಮಿ ಆಗುತ್ತೆ. ಆತರ ಆದ್ಯತೆ ಮೇರೆಗೆ ಮಾಡುವಂತ ಒಂದು ನನಗೊಂದು ಆಶಾಭಾವನೆ ಇದೆ ನೋಡಿ. ನಮ್ಮ ಜೊತೆ ಇಂದು ಮಾನ್ಯ ಸಂಸದರಾದಂತಹ ಸುನಿಲ್ ಬೋಸ್ರವರಿದ್ದಾರೆ. ಈಗಾಗಲೇ 1 ವರ್ಷ ಪೂರ್ಣ ಆಗಿದೆ. ಅವರ ದೂರದೃಷ್ಟಿಯ ಬಹು ಯೋಜನೆಗಳು ಮತ್ತಷ್ಟು ವಿಸ್ತಾರ ಆಗಬೇಕಾಗಿದೆ. ಈ ಮುಂದಿನ ದಿನಗಳಲ್ಲಿ ಇನ್ನು 4 ವರ್ಷ ಇರೋದು ಬಹುದೊಡ್ಡ ಅವಧಿ. ಈಗ 1 ವರ್ಷದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿರುವಂತಹದ್ದು ಜನರ ಮನಸ್ಸಿಗೆ ಮತ್ತೆ ಮತದಾರರ ಮನಸ್ಸಿಗೆ ನಾಟಿದೆ. ಈ ಮುಂದಿನ ದಿನಗಳಲ್ಲಿ ಇನ್ನೇನು ಗಡಿ ಪ್ರದೇಶ ಇದೆ, ಚಾಮರಾಜನಗರದ ಹಿಂದುಳಿದ ಪ್ರದೇಶ ಅನ್ನೋದಿದೆ, ಅದರಲ್ಲೂ ಗಡಿ ಪ್ರದೇಶ ಇದೆ, ಮತ್ತೆ ತಳವರ್ಗದ ಜನ ಹೆಚ್ಚು ಹಾಡಿ ಇದೆಲ್ಲ ಇದೆ. ಇವರ ವಿಕಾಸಕ್ಕಾಗಿ, ಅವರನ್ನ ಸಬಲೀಕರಣಗೊಳಿಸೋದಕ್ಕಾಗಿ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ಇನ್ನೇನಾದ್ರೂ ನಿಮ್ಮ ವಿಷನ್, ಆಶಯಗಳು, ಹೌದು ಚಾಮರಾಜನಗರಕ್ಕೆ ಇಂಥದ್ದೇನಾದ್ರು ಯೋಜನೆ ಮಾಡಿದ್ರೆ ಅಥವಾ ಇದನ್ನ ಕಾರ್ಯರೂಪಕ್ಕೆ ತಂದ್ರೆ ನಿಜಕ್ಕೂ ಕೂಡ ನಾನು ಸಂಸದನಾದದಕ್ಕೂ ಸಾರ್ಥಕವಾಗುತ್ತೆ ಮತ್ತು ಜನಜೀವನ ಮಟ್ಟವೂ ಕೂಡ ಉನ್ನತೀಕರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಏನಾದ್ರೂ ಆಲೋಚನೆಗಳು? ನಾನು ಹೇಳಿದಲ್ಲ ಆಗ್ಲೇನೆ, ಹೇಳಿದ ಯೂನಿವರ್ಸಿಟಿ ಮೊನ್ನೆ ನೋಡ್ತಿದ್ದೆ, ತುಂಬಾ ಚೆನ್ನಾಗಿದೆ. ಮಕ್ಕಳುಗಳು, ವಿಶೇಷವಾಗಿ ಹೆಣ್ಣು ಮಕ್ಕಳುಗಳು ಹೆಚ್ಚು ಅಲ್ಲಿ ಸೇರ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಇದೆ, ಈ ಯೂನಿವರ್ಸಿಟಿ. ನಮ್ಗೆ ಖುಷಿ ಆಗತ್ತೆ, ಯಾಕಂದ್ರೆ ಮುಂಚೆ ನೀವು ನೋಡಿರ್ತೀರಿ ಎಲ್ಲ ಸೀನಿಯರ್ಗಳು ಯಾವ ರೀತಿ ನಗರ ಇತ್ತು ಅಂತ. ನಿಧಾನವಾಗಿ ಡೆವಲಪ್ ಆಗ್ತದೆ. ಬಟ್ ಎಲ್ಲರೂ ಸೇರಿ ನಾವು ನಮ್ಮ 8 ಜನ ಶಾಸಕರು ಎಲ್ಲ ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡುವಂತ ಕೆಲಸ ಆಗುತ್ತೆ. ಇದುವರೆಗೆ ಬಹಳಷ್ಟು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಗ್ಗೆ ತಮ್ಮ ಕನಸುಗಳನ್ನ ಸಾಕಾರಗೊಳಿಸುವಂತಹ ಹಿನ್ನೆಲೆ ಒಳಗಡೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವುದಕ್ಕೆ ಮೊದಲ ಆದ್ಯತೆಯನ್ನ ಕೊಡ್ತೇನೆ. ಶಿಕ್ಷಣ, ಆರೋಗ್ಯ ಹೆಚ್ಚಳವಾಗಬೇಕು, ಜನಜೀವನ ಮಟ್ಟ ಸುಧಾರಣೆ ಆಗಬೇಕು, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು. ಈ ರೀತಿಯ ಬಹುಮುಖಿಯಾದಂತಹ ಚಿಂತನೆಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಹಿನ್ನೆಲೆ ಒಳಗಡೆ ಮೊದಲ ವರ್ಷದ ಸಂಸದೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಮುಂದಿನ 4 ವರ್ಷಗಳು ಕೂಡ ಇದಕ್ಕಿಂತ ಉನ್ನತವಾದಂತಹ, ಉತ್ತಮವಾದಂತಹ ಅಭಿವೃದ್ಧಿ ಕಾರ್ಯಗಳು ಆಗಿ ಜನಜೀವನ ಮಟ್ಟ ಚಾಮರಾಜನಗರ ದೇಶದ ಮಟ್ಟದಲ್ಲಿ ಗುರುತಿಸುವಂತ ಆಗೋದಕ್ಕೆ ತಾವು ಅನುವಾಗಬೇಕು. ಆ ನಿಟ್ಟಿನಲ್ಲಿ ಜನರ ಮತ್ತು ಮತದಾರರ ಅಪೇಕ್ಷೆಗಳಿವೆ. ಆ ನಿಟ್ಟಿನಲ್ಲಿ ತಾವು ಕೆಲಸವನ್ನು ಕೂಡ ಮಾಡ್ತೀರಿ ಅನ್ನುವಂಥ ಆಶಯಗಳೊಂದಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಸುದ್ದಿಬುದ್ಧಿ ದಿನಪತ್ರಿಕೆ ಮತ್ತು ಭಾರತ್ ಒನ್ ಕನ್ನಡ ಚಾನೆಲ್ಗೆ ವಿಶೇಷವಾದಂತಹ ಸಂಸದೋತ್ಸವ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕೆ ತಮಗೆ ಅತ್ಯಂತ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.